ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೂಪಾ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹೂವು ಎಲ್ಲ ಬಾಡೋಗಿದೆ, ಚೇಂಜ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೊಟ್ಟಿರೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡೋದು ಒಂದೇ ಅಲ್ಲ, ಈ ಕೆಲಸ ಮಾಡೋದು ನಾವು ಅವ್ರ ಖುಷಿಗೋಸ್ಕರ. ಈಗ ನಾನು ಅವ್ರಿಗೆ ಏನಂತ ಆನ್ಸರ್ ಮಾಡ್ಲಿ? ಸಾರಿ ಮೇಡಮ್, ಇದನ್ನೀಗಲೇ ಸರಿ ಮಾಡಿಸ್ತೀನಿ. ನೋಡಿ, ಈಗಾಗಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಲ್ಲ, ಹೊಸ ಪ್ರಾಬ್ಲಮ್ ಆಗದೆ ಇರೋ ಥರ ನೋಡ್ಕೋಬೇಕು. ಇಲ್ಲ ಅಂದ್ರೆ ನಿಂತ ಜಾಗದಲ್ಲೇ ಎಲ್ಲರೂ ಕೆಲಸ ಕಳ್ಕೊಳ್ತೀರ. ಎಸ್, ಅನ್ಕೊಂಡಿದ್ದ ಕೆಲಸ ಈಗ ಶುರುವಾಗಿದೆ. ಬೆಂಕಿ ಇರೋ ಕಡೆಗೆ ಹತ್ತಿನ ಕರ್ಸಿದ್ದಾಯ್ತು. ಇನ್ನದೆರಡು ಎದ್ರ ಬದ್ರ ಬರೋದಷ್ಟೇ ಬಾಕಿ. ಒಂದು ಸಲ ಹತ್ತಿಗೆ ಬೆಂಕಿ ತಾಕಿದ್ರೆ ದಗ 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 ಎಲ್ಲ ಹತ್ಕೊಂಡು ಉರಿಯುತ್ತೆ. ಈ ಮದುವೆ ಮನೆಯಲ್ಲಿ ನಮ್ಮವರು ತುಂಬಾ ಜನ ಇದ್ದಾರೆ. ಒಬ್ಬರ ಕಣ್ಣಿಗೆ ಇವ್ರು ಬಿದ್ರು ಈ ಮದ್ವೆ ಕತೆ ಮುಗೀತು. ಈ ಕೆಲಸನ ನಾನು ತುಂಬಾ ಮುಂಚೆನೆ ಮಾಡ್ಬೋದಾಗಿತ್ತು, ಆದ್ರೆ ಎಲ್ಲಾನು ನನ್ನ ಕೈಗೆ ಬರ್ತಾ ಇದೆ, ನನಗೆ ಸ್ಥಾನ ಸಿಗ್ತಾ ಇದೆ, ನಾನು ಅನ್ಕೊಂಡಿದ್ದ ಕನಸು ಇನ್ನೇನು ಈಡೇರ್ತಾ ಇದೆ ಅನ್ನೋ ಟೈಮ್ನಲ್ಲಿ ಎಲ್ಲಾನು ಕಿತ್ಕೊಳ್ಳೋದಿದೆಯಲ್ಲ, ಆ ನೋವು ಆ ಲೀಲಾಗಾಗಬೇಕು. ಅದು ಇವತ್ತೇ ಆಗುತ್ತೆ. ಯಾರಪ್ಪ ನೀನು? ಗುರುಗಳೇ, ನಾನು ವಿಶ್ವರೂಪ. ನೋಡ್ಕೊಂಡ್ ಬರ್ಬೇಕಲ್ವಾ? ಕಲ್ಲು ಇಡುವುದ್ರೆ ಕಲ್ಲು ಎತ್ತಿ ಎಸಿಬಹುದು, ಹೌದು. ಕಾಲು ಇಡುವು ಬಿಟ್ರೆ ಕಷ್ಟ ಆಗತ್ತಲ್ವಾ? ನೀವು ಏನ್ ಹೇಳಿದ್ರು ನಂಗೆ ಅರ್ಥ ಆಗ್ಲಿಲ್ಲ, ಆದ್ರೂ ಒಂಥರ ಚೆನ್ನಾಗಿತ್ತು. ನೀವು ಗುರುಗಳೆಲ್ಲ ಹೀಗೆ ಮಾತಾಡ್ಬೇಕು, ಇದೇ ಚಂದ. ಅಲ್ಲ, ಎಲ್ಲ ಚೆನ್ನಾಗಿರೋ ಹೇಳ್ಬಿಟ್ರೆ ಭವಿಷ್ಯಕ್ಕೆ ಬೆಲೆ ಇಲ್ಲಪ್ಪ ಇರುತ್ತೆ. ಅಂದ್ರೆ ನಿಮ್ಗೆ ಭವಿಷ್ಯ ಬೇರೆ ಬರುತ್ತಾ? ಏನೋ ಆ ವಿದ್ಯೆನ್ ದೇವ್ರು ಕರುಣಿಸಿದಾನಪ್ಪ. ಗುರುಗಳೇ, ನಿಮ್ಮ ಹೆಸರಲ್ಲಿ ನಮ್ಮ ಮನೇಲಿ ದಿನ ತುಪ್ಪ ದೀಪ ಹಚ್ತೀನಿ. ನನ್ನ ಭವಿಷ್ಯದಲ್ಲಿ ಒಂದಾದ ಮದ್ವೆ ಇದೆಯಾ ನೋಡಿ. ಏ, ಬಲಗೈ ತೋರ್ಸಪ್ಪ. ಬಲ್ಗಯ್ಯ? ಗುರುಗಳೇ, ಅಷ್ಟು ಸೀರಿಯಸ್ ಆಗಿ ನೋಡ್ಬೇಡಿ ಗುರುಗಳೇ. ನನ್ನ ಆಯುಷ್ಯ ಕಡಿಮೆ ಇದೆ ಅಂದ್ರೂ ನಾನು ತಡ್ಕೋತೀನಿ, ಆದ್ರೆ ಸಾಯೋದಕ್ಕಿಂತ ಮುಂಚೆ ಒಂದಾದ್ರೂ ಮದ್ವೆ ಇದೆಯಾ ನೋಡಿ. ಇಷ್ಟು ದಿನ ಗ್ರಹಗತಿ ಸರಿಗಿರ್ಲಿಲ್ಲ ಅಂದ್ರೆ ಆಷಾಢ ಕಳೆದು ಶ್ರಾವಣ ಬಂದಾಗ ನಾನು ಟಾಪ್ ಅಲ್ಲಿ ಬರ್ತೀನ. ಅಷ್ಟು ದಿನ ಕಾಯೋದ್ ಬೇಡ, ಈ ಮದುವೆ ಮನೆಯಲ್ಲೇ ನಿನ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಅಂದ್ರೆ ಬಾಸ್ ಮದುವೆ ಮುಗಿದೊಳಗಡೆ ನಮ್ಮೊಂದು ಹುಡುಗಿ ಸಿಗ್ತಾಳ. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಸ್ವಲ್ಪ ಝೂಮ್ ಹಾಕಿ ನೋಡಿ. ಕಾಲಿ ಕಟ್ಕೋತೀನಿ ಗುರುಗಳೇ, ಕೈ ಹಿಡಿತೀನಿ, ಕಾಲು ಹಿಡಿತೀನಿ. ನೋಡಪ್ಪ, ಅದಕ್ಕೆ ನಾನು ಭವಿಷ್ಯ ಹೇಳಲ್ಲ. ನಾನು ನೀನ್ ಇಷ್ಟೆಲ್ಲ ಕೇಳ್ಕೊತಾ ಇದೀಯ ಅಂತ ಒಂದು ಸುಳುವು ಮಾತ್ರ ಕೊಡ್ತೀನಿ. ಈ ಮದುವೆ ಮನೆಯಲ್ಲಿ ತುಟಿ ಕೆಳಗಡೆ ಯಾರಿಗ ಮೊಚ್ಚೆ ಇರುತ್ತೋ ಅಂತ ಹುಡುಗಿನ ನೀನ್ ಮದ್ವೆ ಆಗು, ನಿನ್ ಬಾಳು ಬಂಗಾರ ಆಗತ್ತೆ. ನಾನು ಬರ್ತೀನಿ, ಮದುವೆ ಕೆಲಸ ಇದೆ. ಆಯ್ತು. ಅಂದ್ರೆ ತುಟಿ ಕೆಳಗಡೆ ಮಚ್ಚೆ, ತುಟಿ ಕೆಳಗಡೆ ಮಚ್ಚೆ, ತುಟಿ ಕೆಳಗಡೆ ಮಚ್ಚೆ, ಯಾವ ಮೂಲೆಯಲ್ಲಿದ್ರು ಹುಡುಕಿ ಸೆಟ್ ಮಾಡ್ಕೊಳ್ಳೇಬೇಕು. ಸರಿ ಸರಿ ಸರಿ, ಬೇಗ ಕಳಿಸ್ಕೊಡಿ, ಮುಹೂರ್ತ ಶುರುವಾಗ್ತಿದೆ. ಮೇಡಮ್, ಎಷ್ಟೆಲ್ಲ ಕರಿಬೇಕ್ರಿ ನಿಮ್ಮನ್ನ? ಮೇಡಮ್, ಅದೇನಂದ್ರೆ ಈ ಪ್ರೈಮರಿ ಮತ್ತೆ ಹೈಸ್ಕೂಲ್ ಅಲ್ಲಿ ಟೀಚರ್ ನನ್ನ ಹೆಸರು 4 ಸಲ ಕರೀತಿದ್ರೆ ನಾನು ಎಸ್ ಮೇಡಮ್ ಅಂತ ಹೇಳ್ತಾನೆ ಇರ್ಲಿಲ್ಲ. ಅದು ಅಭ್ಯಾಸ ಆಗೋಗಿದೆ ಮೇಡಮ್. ನಾನಿಲ್ಲಿ ಅರ್ಜೆಂಟ್ ಅಲ್ಲಿ ಓಡಾಡ್ತಿದ್ದೀನಿ, ನಿಮ್ದೊಳ್ಳೆ. ಮೇಡಮ್, ನಿಮ್ಗೆ ಅದೇನ್ ಕೆಲಸ ಆಗ್ಬೇಕು ನನ್ನ ಹತ್ರ ಆಗೋದಿದ್ರೆ ನಾನು ಮಾಡ್ಕೊಡಲ್ವಾ? ಹಾಗಂತ ಬೆಟ್ಟ ನೆತ್ತಿ ಪಕ್ಕಕ್ಕಿಡು, ನೆಲ ಬಾಗ್ತಿ ನೀರು ಕೊಡು, ಆಮೇಲೆ ಈ ಬಂಡೆನ ಪುಡಿ ಪುಡಿ ಮಾಡು, ಇದೆಲ್ಲ ಮಾತ್ರ ಹೇಳ್ಬೇಡಿ. ಯಾಕಂದ್ರೆ ಇವತ್ತು ಬಾಸ್ ಮದುವೆ ಅಲ್ಲ, ನಾನು ಜಿಮ್ಗೆ ಹೋಗಿಲ್ಲ, ನಾನು ಸ್ವಲ್ಪ ವೀಕ್ ಆಗಿದೆ. ಈಗ ಕೆಲ್ಸದ ಬಗ್ಗೆ ಮಾತಾಡ್ತಿರೋ ಇಲ್ವೋ? ಹೇಳಿ ಮೇಡಮ್. ಆಚೆಗಡೆ ನೇಮ್ ಬೋರ್ಡ್ ಹಾಕ್ತಿದ್ದಾರೆ, ಮದ್ವೆ ಮನೆಗೆ ಬರೋರೆಲ್ಲ ಫಸ್ಟ್ ನೋಡೋದೇ ಅದನ್ನ. ಅದು ಅಲ್ಲದೆ ಇವತ್ತು ಎಜೆ ಮದ್ವೆ, ಎಜೆ ಅಂದ್ರೆ ಮಿಸ್ಟರ್ ಪರ್ಫೆಕ್ಟ್. ಸೊ ದಯವಿಟ್ಟು ನೀವು ಆ ನೇಮ್ ಬೋರ್ಡ್ ಹತ್ರ ಇದ್ದು ಅದಕ್ಕೆ ಡೆಕೋರೇಷನ್ ಮಾಡಿಸಿ, ಅದು ರೆಡಿ ಆಗೋವರೆಗೂ ಅಲ್ಲೇ ಇದ್ದು ಅದು ಪರ್ಫೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ ಆಮೇಲೆ ಬನ್ನಿ. ಅಲ್ಲಿವರೆಗೂ ನೀವೇನ್ ಮಾಡ್ತಿರ್ತೀರಾ? ಇನ್ನು ಗಂಗೆ ಪೂಜೆ ಬಾಕಿ ಇದೆ ವಿಶ್ವರೂಪ್. ಮದ್ವೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಸಾವಿರಾರು ಕೆಲಸ ಇರುತ್ತೆ. ನೀವೇನು ಬಟ್ಟೆ ಹಾಕೋತೀರಾ, ಬರೋರ್ಗೆಲ್ಲ ಲೈನ್ ಹೊಡಿತೀರಾ, ಮದ್ವೆ ಮನೆಗೆ ಬಂದು ಊಟ ಮಾಡಿ ಕೈ ತೊಳ್ಕೊತೀರಾ, ಮನೆಗೆ ಹೋಗ್ತೀರಾ, ಅಷ್ಟೇ ತಾನೇ? ಮೇಡಮ್, ನಿಮ್ಮ ಮಾತು ಮಾತ್ರ ವಾಪಸ್ ತಗೊಳ್ಳಿ. ಎಲ್ಲ ಗಂಡು ಮಕ್ಳು ಎಲ್ಲ ಹೆಣ್ಮಕ್ಳಿಗೆ ಲೈನ್ ಹೊಡಿಯಲ್ಲ, ನಮ್ಗೆ ಯಾರು ಲೈನ್ ಕೊಡ್ತಾರೋ ಅವ್ರಿಗೆ ಮಾತ್ರ ಸ್ವಲ್ಪ ಒಂಚೂರು ಲೈನ್ ಹೊಡಿತೀವಿ ಅಷ್ಟೇ. ಮೇಡಮ್, ನೀವು ಈ ವಿಷಯನ ಓಪನ್ ಮಾಡಿದ್ದಕ್ಕೆ ಈ ವಿಷಯದ ಬಗ್ಗೆ ನಾನೊಂದು ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ.
ಈ ಇಲ್ಲಿವರೆಗೂ ನಾನು ಒಂಟಿಯಾಗೇ ಇದ್ದೆ. ಈ ಹುಣಸೆ ಮರದಲ್ಲೊಂದು ವಾಸ ಮಾಡಿಲ್ಲ. ಅದು ಬಿಟ್ಟರೆ ಲಿಟ್ರಲಿ ನಾನು ಒಂಟಿ ಪಿಸಾಚಿನೇ. ಅದಕ್ಕೆ ನಮ್ಮ ಬಾಸ್ ಮದುವೆಯಲ್ಲಿ ಯಾವುದಾದ್ರೂ ಒಂದು ಜೋಡಿ ಸಿಗ್ಬೋದಂತ ಒಂದು ಸಣ್ಣ ಆಸೆ. ನಿಮ್ಗೆ ಯಾರಾದರೂ ತುಟ್ಟಿ ಪಕ್ಕದಲ್ಲಿ ಮಚ್ಚೆ ಇರೋ ಹುಡುಗಿ ಸಿಕ್ಕಿದ್ರೆ ನನಗೆ ಹೇಳಿ, ಆಮೇಲೆ ಬಂದು ನೋಡ್ತೀನಿ. ಅದೇನದು ತುಟಿ ಪಕ್ಕ ಮಚ್ಚೆ? ಅದು ನಾನು ತುಟಿ ಪಕ್ಕ ಮಚ್ಚೆ ಇರೋ ಹುಡುಗಿನ ಏನಾದರೂ ಮದುವೆ ಇದ್ರೆ ನನ್ನ ಸಂಸಾರ ಆನಂದ ಸಾಗರ ಆಗುತ್ತೆ. ಅದಾಗೋದಲ್ಲದೆ ಸಾಗರದಲ್ಲಿ ರಾಕಿ ಬಗ್ಗೆ ಸಿಕ್ಕಷ್ಟು ಗೋಲ್ಡ್ ನನಗೂ ಸಿಗುತ್ತೆ ಅಂತ ನಮ್ಮ ಜ್ಯೋತಿಷ್ರು ಹೇಳಿದ್ರು. ಅದಕ್ಕೆ ಆಯ್ತಾಯ್ತು, ಇವಾಗ ಬೇಗ ಹೋಗಿ, ಇಲ್ಲಾಂದ್ರೆ ಅಲ್ಲಿ ನೇಮ್ ಬೋರ್ಡ್ ಹಾಕ್ಬಿಡ್ತಾರೆ. ಹೋಗಿ, ಬೇಗ ಹೋಗಿ. ಏನಕ್ಕ ಭಾರಿ ಯೋಚನೆ ಮಾಡ್ತಿದ್ದೀರ? ನಿನಗೆ ಯಾಕದು? ಮದುವೆ ಮನೆ ತುಂಬಾ ಓಡಾಡ್ಕೊಂಡಿದೀಯಾ, ಮುಂದುವರ್ಸು ನಿನ್ ಸಂಭ್ರಮ. ಇಂಥ ಸಂಭ್ರಮ ಪಡೋಕ್ಕೂ ಪುಣ್ಯ ಮಾಡಿರ್ಬೇಕು. ಅಪ್ಪ, ಇಂಥ ಪುಣ್ಯ ಮಾಡೋದು ಬೇಡ, ಇಂಥ ದರಿದ್ರ ಬರೋದು ಬೇಡ. ಅಕ್ಕ, ಒಳ್ಳೆ ಕಾರ್ಯ ನಡೀತಿದೆ, ಒಳ್ಳೆದನ್ನ ಯೋಚನೆ ಮಾಡಿ ಒಳ್ಳೆದನ್ನ ಮಾತಾಡಿ. ಆಗ್ಲೇ ಆ ಕಡೆಯಿಂದ ಈ ಕಡೆ ಓಡಾಡ್ತಿರುವಾಗಲೇ ನನಗೊಂದು ಡೌಟ್ ಬಂತು, ನೀವು ಇಲ್ಲಿ ಏನಾದ್ರು ಪ್ಲಾನ್ ಮಾಡೇ ಮಾಡ್ತೀರಾ ಅಂತ. ಈ ಮದುವೆ ನಾನು ನಿಲ್ಲಿಸ್ಬೇಕು ಅಥವಾ ಈ ಮದುವೆ ಮನೇಲಿ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಅದನ್ನ ಈಗಲೇ ತೆಗ್ದು ಹಾಕಿ. ಲಕ್ಷ್ಮಿ, ಯಾಕೆ ನನ್ನ ಈ ತರ ತಪ್ಪು ತಿಳ್ಕೊಂಡಿದ್ಯಾ? ಬೇರೆ ಯಾರಾದ್ರೂ ನನ್ನ ಬಗ್ಗೆ ಈ ತರ ಮಾತಾಡಿದ್ರು ಪರವಾಗಿಲ್ಲ, ಆದ್ರೆ ನೀನು ನನ್ನ ಜೊತೆ ಇಷ್ಟು ವರ್ಷ ಇದ್ದೋಳು, ನೀನು ಹೀಗೆ ಮಾತಾಡ್ತಿದ್ಯಲ್ಲ. ಅದು ಗೊತ್ತಾಗಿರೋದಕ್ಕೆ ಹೀಗೆ ಮಾತಾಡ್ತಿರೋದು. ಈ ಮದುವೆ ಮನೇಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮ್ಮನ್ನ ಅಕ್ಕ ಅಂತಲೂ ಕನ್ಸಿಡರ್ ಮಾಡದೆ ತುಂಬಾ ರೂಢಾಗಿ ಬಿಹೇವ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಲಕ್ಷ್ಮಿ, ನಾನಿಷ್ಟು ವರ್ಷ ಏನೇ ಮಾಡಿದ್ರು ಅದು ಈ ಮನೆಗೋಸ್ಕರ. ನನಗೆ ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ಮನೆ ನೆಮ್ಮದಿಯಿಂದ ಇರಬೇಕು. ನಿನಗಿದು ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನೋಡು, ಇವತ್ತು ಏಜೆ ಮದುವೆ ಆಗುತ್ತೆ. ಅವ್ರು ಯಾರನ್ನ ಪ್ರೀತಿಸ್ತಾರೋ, ಯಾರಿಗೋಸ್ಕರ ತಮ್ಮ ಪ್ರಾಣ ಬೇಕಿದ್ರು ಕೊಡ್ತಾರೋ, ಅವ್ರು ಯಾರ ಜೊತೆ ನೆಮ್ಮದಿಯಾಗಿರ್ತಾರೋ ಅವ್ರ ಜೊತೆಗೆ ಏಜೆ ಮದುವೆ ಆಗುತ್ತೆ. ಏಜೆಗೆ ತಕ್ಕನಾದ ಬಾಳ ಸಂಗಾತಿ ಅವ್ರಿಗೆ ಸಿಗ್ತಾರೆ. ಇದನ್ನ ನಾನಲ್ಲ, ಆ ದೇವರೇ ಬಂದರೂ ಬದಲಾಯಿಸಕ್ ಸಾಧ್ಯ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.